ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ. ನೋಡಿ, ಇವಾಗ ಚಳಿಗಾಲ ಜಾಸ್ತಿ ಆಗಿರೋದ್ರಿಂದ ಸುಮಾರು ಜನ ನನಗೆ ಕಾಲಲ್ಲಿ ಊತ ಬರ್ತಾ ಇದೆ, ಆಮೇಲೆ ಪಾದಗಳು ಊದ್ಕೊತಾ ಇದೆ ಅಕ್ಕಿಗಳಲ್ಲಿ ಅಂತ, ಅದು ಬೆಳೆಗಳ ಹತ್ರ ಊದ್ಕೊತಾ ಇದೆ ಅಂತೆಲ್ಲ ಹೇಳಿ ವೀಡಿಯೋಸ್ ಕಳಿಸ್ತಾ ಇದ್ದೀರಾ. ಅದು ಈ ಚಳಿಗಾಲದಲ್ಲಿ ಸಾಮಾನ್ಯ, ಯಾಕಂದರೆ ಬ್ಲಡ್ ಸರ್ಕ್ಯುಲೇಷನ್ನು ಕಡಿಮೆ ಆಗುತ್ತೆ. ಲಾಸ್ಟ್ ನೈಟ್ ಟೈಮು ಕೋಲ್ಡ್ ಜಾಸ್ತಿ ಇರೋದ್ರಿಂದ ರಕ್ತ ಮಂದ ಆದಾಗ ಬ್ಲಡ್ ಸರ್ಕ್ಯುಲೇಷನ್ ನಿಧಾನ ಆಗುತ್ತೆ. ಯಾವಾಗ ಸರ್ಕ್ಯುಲೇಷನ್ ನಿಧಾನ ಆಗುತ್ತೋ ಆವಾಗ ಜಾಯಿಂಟ್ಸಲ್ಲಿ ಆಮೇಲೆ ಪಾದಗಳಲ್ಲಿ ಊತ ಬರುತ್ತೆ. ಇವಾಗ ನೀವು ಮನುಷ್ಯನು ಟ್ರಾವೆಲಿಂಗ್ ಮಾಡೋವಾಗ ಬಸ್ಸುಗಳಲ್ಲಿ ಜಾಸ್ತಿ ಲಾಂಗ್ ಕೂತ್ಕೊಂಡು ಟ್ರಾವೆಲ್ ಮಾಡಿದಾಗ ನಿಮ್ಮದು ಪಾದಗಳೆಲ್ಲ ಊದ್ಕೊಳ್ಳುತ್ತೆ, ಯಾಕಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗೋಲ್ಲ. ವಾಕಿಂಗ್ ಮಾಡ್ತಾ ಇರಬೇಕು, ಆವಾಗ ಸರ್ಕ್ಯುಲೇಷನ್ ಚೆನ್ನಾಗಿರ್ತದೆ. ಅದೇ ರೀತಿ ಅಕ್ಕಿಗಳಲ್ಲೂ ಆಗುತ್ತೆ. ಇನ್ನೇನು ಪ್ಯಾರಾಟೈಫಾಯ್ಡ್ ಅಲ್ಲ, ಆಮೇಲೆ ಕೀಲ್ಮಂಡಿ ರೋಗ ಅಲ್ಲ. ಅದಕ್ಕೆ ಕೀಲ್ಮಂಡಿಗೆ ಆಮೇಲೆ ಪ್ಯಾರಾಟೈಫಾಯ್ಡ್ಗೆ ಸಂಬಂಧಪಟ್ಟಂಥ ಔಷಧಿಗಳು ಹಾಕೋದು ಬೇಡ. ಅದಕ್ಕೆ ನೋಡಿ, ಇಲ್ಲಿ ನಿರ್ಗುಂಡಿ ಲೀವ್ಸ್ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ನಿರ್ಗುಂಡಿ ಲೀವ್ಸ್ ಅಂತ ಕರಿತೀವಿ, ವೈಟೆಕ್ಸ್ ನಿರ್ಗುಂಡಿ ಅಂತ. ಇದು ಒಂದು ಚಿಟಿಕೆ. ಆಮೇಲೆ ಇದು ಗಾರ್ಲಿಕ್ ಪೌಡರ್, ನಾನು ಔಷಧಿ ಮಾಡೋದ್ರಿಂದ ಪೌಡರ್ ತರಿಸ್ಕೊತೀನಿ ಜಾಸ್ತಿ. ನೀವು ಕಾಲು ಭಾಗ ಬೆಳ್ಳುಳ್ಳಿ ತಗೊಳ್ಳಿ, ಆಮೇಲೆ ಅಷ್ಟೇ ಸೈಜ್ದು ಒಂದು ಶುಂಠಿ ತಗೊಂಡು ಚೆನ್ನಾಗಿ ಕುಟ್ಟಬೇಕು. ಕುಟ್ಕೊಂಡು ಅದಕ್ಕೆ ಒಂದು ಚಿಟಿಕೆಯಷ್ಟು ಚಕ್ಕೆ ಹಾಕ್ಕೊಂಡು, ಒಂದು ಚಿಟಿಕೆಯಷ್ಟು ಅಜ್ವೈನ್ ಹೋಮ್ ಕಾಳನ್ನ ಹಾಕ್ಕೊಂಡು, ಅಮೃತ ಬಳ್ಳಿ ಒಂದು ಚಿಟಿಕೆ ನೋಡಿ ಇಲ್ಲಿದೆ ಅಮೃತ ಬಳ್ಳಿ. ಇದು ಅಮೃತ ಬಳ್ಳಿ ಲೀವ್ಸ್ ಅಂತ ಕರಿತೀವಿ, ಅಂದರೆ ಗುಡುಚಿ ಲೀವ್ಸ್ ಅಂತ ಕರೀತಾರೆ. ಇದಿಷ್ಟು ಈ 4 ಕಾಂಬಿನೇಷನು ಚೆನ್ನಾಗಿ ಕುಟ್ಕೊಂಡು, ಇದಕ್ಕೆ ಚಕ್ಕೆ ಒಂದು ಚಿಟಿಕೆ, ಅಜ್ವೈನ್ ಒಂದು ಚಿಟಿಕೆ ಹಾಕಿ ಜೇನುತುಪ್ಪದಲ್ಲಿ ಗೋಲಿ ಮಾಡಿಕೊಂಡು, ಈ ಕಾಲು ಊತ ಬಂದಿರ್ತದಂತ ಈ ಚಳಿಗಾಲದಿಂದ, ಚಳಿಗೆ ಕೋಲ್ಡ್ ಜಾಸ್ತಿ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗಿ ಅಂಥ ಅಕ್ಕಿಗಳಿಗೆ ಬೆಳಗ್ಗೆ ಒಂದು ಗೋಲಿ ಸಾಯಂಕಾಲ ಒಂದು ಗೋಲಿ ಕೊಟ್ಕೊತ ಬಂದರೆ ಅಕ್ಕಿಗಳಿಗೆ ಏನೂ ಸೈಡ್ ಎಫೆಕ್ಟ್ ಇಲ್ದಿರ ಕ್ಲೀನಾಗಿ ಹೆಲ್ತಿಯಾಗಿ ರೆಡಿ ಆಗ್ತವೆ. ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆದ ತಕ್ಷಣ ನಿಮಗೆ ಸ್ವೆಲ್ಲಿಂಗು ಕಡಿಮೆ ಆಗುತ್ತೆ. ನೋಡಿ, ಇದು ಸ್ವೆಲ್ಲಿಂಗ್ನ ಕಡಿಮೆ ಮಾಡುತ್ತೆ ಜಾಯಿಂಟ್ಸಲ್ಲಿ. ಆಮೇಲೆ ಈ ಬೆಳ್ಳುಳ್ಳಿ ಮತ್ತು ಜಿಂಜರು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ. ಇದು ಒಂದು ಈ ಗುಡುಚಿ ಲೀವ್ಸ್ ಅಂತ ಏನು ಕರಿತೀವಿ, ಅಮೃತ ಬಳ್ಳಿ, ಅಲ್ಲಿ ಏನಾರ ಡೆಡ್ ಸೆಲ್ಸ್ ಇದ್ದರೆ, ಜೀವಕೋಶಗಳಿಗೆ ಹಾನಿ ಆಗಿದ್ದರೆ ಅದನ್ನು ರಿಪೇರಿ ಮಾಡುತ್ತೆ. ಇದು ಒಂದು ಫಾರ್ಮುಲಾ ಈ ಜಾಯಿಂಟ್ ಸ್ವೆಲ್ಲಿಂಗು ಕ್ಲಿಯರ್ ಮಾಡಲಿಕ್ಕೆ. ಯಾರಿಗಾನ ಸಮಸ್ಯೆ ಇರೋರು ಇದು ಆನ್ಲೈನಲ್ಲಿ ಸಿಗುತ್ತೆ, ತರಿಸ್ಕೊಂಡು ಮಾಡ್ಕೊಳ್ಳಿ, ರೆಡಿ ಮಾಡ್ಕೋಬೋದು. ಇಲ್ಲ ಪ್ರಿವೆನ್ಷನ್ ಮಾಡಬೇಕು ಅಂತ ಹೇಳೋರು ನೋಡಿ, ಇದು ಗಾರ್ಲಿಕ್, ಬೆಳ್ಳುಳ್ಳಿ ಒಂದು, ಈ ಒಂದು ಜಿಂಜರು ಎರಡು, ಒಂದು 10 ಗ್ರಾಮ್ ಅಷ್ಟು 1 ಲೀಟ್ರ್ ನೀರಲ್ಲಿ ಹಾಕಿ ಕುದಿಸಿ ಎಲ್ಲ ಅಕ್ಕಿಗೂ ವಾರದಲ್ಲಿ ದಿನ ಬಿಟ್ಟು ದಿನ ಕುಡಿಯೋಕ್ಕೆ ಕೊಟ್ಟರೆ ಈ ಚಳಿಗಾಲದಲ್ಲಿ ಬರ್ತಕ್ಕಂಥ ಕಾಲು ಊತಗಳು, ಕೋಲ್ಡು ಎಲ್ಲ ನಿವಾರಣೆ ಆಗಿಬಿಡುತ್ತೆ. ಬೇಕಾದ್ರೆ ಅದಕ್ಕೆ ನೀವು ಈ ಅಮೃತ ಬಳ್ಳಿನೂ 1 ಸ್ಪೂನ್ ಹಾಕ್ಕೊಂಡು ಬಾಯ್ಲ್ ಮಾಡಿ 3 ಕೊಟ್ಕೋಬೋದು. ನಿರ್ಗುಂಡಿ ಯಾವ ಥರ ಇದೆ ಅಂದರೆ ಇದು ಒಂದು 1/4 ಸ್ಪೂನು, ಅದೇ 1 ಲೀಟ್ರಿಗೆ ಹಾಕಿ ಬಾಯ್ಲ್ ಮಾಡಿ 2 ದಿನಕ್ಕೊಂದ್ಸಲಿ ಇಲ್ಲ 3 ದಿನಕ್ಕೊಂದ್ಸಲಿ ಕೊಟ್ಟರೆ ಈ ಕಾಲು ಜಾಯಿಂಟ್ಸಲ್ಲಿ ಚಳಿಗಾಲದಿಂದ ರಕ್ತ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗಿ ಊತ ಬರೋದು ಕಡಿಮೆ ಆಗುತ್ತೆ. ಇದು ಒಂದು ಜಾಯಿಂಟ್ ಸ್ವೆಲ್ಲಿಂಗ್ ಬರೋದಲ್ಲಿ ಇದು ಒಂದು ಭಾಗ. ಇದು ಇನ್ನೂ ಹಲವಾರು ರೀತಿಯಲ್ಲಿ ಬರ್ತವೆ. ಅದು ಹೋಗ್ತಾ ಮುಂದಿನ ದಿನಗಳಲ್ಲಿ ಯಾವ್ಯಾವ ಕಾರಣಕ್ಕೆ ಬರುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್.